ಡೆತ್ ಆಗಿದೆ. ಆಮೇಲೆ ಅವ್ರ ಹೆಸರಲ್ಲಿ ಒಂದು ಆಶ್ರಮವಾಗಿ ಊಟ ಕೊಡಬೇಕಂತ ನಾನು ಪ್ಲ್ಯಾನ್ ಮಾಡಿ ಅನಾಥಾಶ್ರಮ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಆಣೆಕಲ್ಲಿರೋ ಒಂದು ಚಂದ್ರನು ಇದ್ದಾರೆ, ಅವ ಆಲ್ರೆಡಿ ಆಶ್ರಮ ರನ್ ಮಾಡಿದ್ದಾನೆ. ಅವ್ರ ಹತ್ರ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು. ಅವ್ರು ಹೇಳಿದ್ದು ನಮ್ಮ ಚಂದ್ರ ಆಶ್ರಮ ಹೆಸರಲ್ಲಿ 7 acres ಜಮೀನಿದೆ, ಅದನ್ನು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ, ಒಂದು ಸೋಷಿಯಲ್ ವರ್ಕು ಇಲ್ಲಡಿ ಟ್ರಸ್ಟ್ ಮಾಡ್ಬೋದು, ನಿಮ್ಗೆ 1.5 acre ಕೊಡ್ತೀನಿ ಅಂತ ನಮ್ಮ ಹತ್ರ 13 lakh ತಗೊಂಡಿದ್ದೆ ಸರ್. ನಾನು ಲೀಗಲಾಗಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ದು, ಅವ್ರು ಓನ್ಲಿ ಗಿಫ್ಟೆಡ್ ಒಂದು ಮಾಡಿ ಕೊಟ್ಬಿಟ್ಟೆ. ಆಮೇಲೆ ಲೀಗಲ್ ಆಗಬೇಕಂತ ನಾನು ಇದು ಟ್ರಸ್ಟ್ ರಿಜಿಸ್ಟರ್ ಮಾಡಬೇಕಂತ ಹೇಳಿದೆ, ಅದಕ್ಕೆ ಸಪ್ರೇಟ್ 1 ಲಕ್ಷ ತಗೊಂಡು ಅವರೇ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದು. ಆಮೇಲೆ ಯಾವತ್ತು ಸರ್ DC AC ಕೊಡಬೇಕು ಹಂಗೆ ಹಿಂಗೆ ಅಂತ ಇದುವರೆಗೆ 20 ಲಕ್ಷ ತಗೊಂಡು 4 ವರ್ಷ ಆಯಿತು ಸರ್. ಇದುವರೆಗೆ ಏನು ಡಾಕ್ಯುಮೆಂಟ್ಸ್ ಬಂದಿಲ್ಲ, ಜಮೀನು ಬಂದಿಲ್ಲ. ಯಾವಾಗ ಕೇಳ್ತಾರೆ ಏನೋ ರೆಸ್ಪಾನ್ಸ್ ಇಲ್ಲ ಸರ್. ನಾನು CM ಸೆಲ್ಲು, ಡೆಪ್ಟಿ CM ಸೆಲ್ಲು, DGP ಅப்புறம் ಗವರ್ನರ್ ಆಫೀಸಲ್ಲಿ ಸುಮಾರು ಟೈಮ್ ಅಪ್ಲಿಕೇಶನ್ ಕೊಟ್ಟು ಸಾಕಾಗಿತ್ತು ಸರ್. ಇದುವರೆಗೆ ಏನೋ FIR ಮಾಡಲ್ಲ. ಯಾಕೆ FIR ಮಾಡಿಲ್ಲ ಅಂತ ಸರ್, ಇದರಲ್ಲಿ SI ಕೃಷ್ಣಪ್ಪ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಇವರು ಸೇರಿಸಿ ನಮ್ಮ ಹತ್ರ ಚೀಟಿಂಗ್ ಮಾಡಿದ್ದು. ಅವ್ರು ಪೊಲೀಸ್ ಇನ್ವಾಲ್ವ್ ಆಗಿದ್ದರೆ ಪೊಲೀಸ್ ಏನೋ ಕೇಸ್ ಫೈಲ್ ಮಾಡಲ್ಲ ಸರ್. ನಮಗೆ ನ್ಯಾಯ ಬೇಕು ಸರ್. ಅದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀರಾ ಟೋಟಲ್ ಸರ್? ಟೋಟಲ್ ಸರ್ 13 lakh ಅಕೌಂಟಲ್ಲಿ ಹಾಕಿದ್ದು, 20 lakh ನಾನು ಕ್ಯಾಶ್ ಕೊಟ್ಟಿದ್ದೀನಿ ಸರ್. ಯಾಕೆ AC DC ಕೊಡಬೇಕಂತ ಅವ್ರು ಕ್ಯಾಶೇ ತಗೊಂಡಿದ್ದು, ಅದೆಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಸರ್. ಟೋಟಲ್ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ. ನಾನು ನೀವು ಕೇಳ್ತೀರಿ ಎಲ್ಲ ರೆಕಾರ್ಡಿಂಗ್ ನಾನು ಕೊಡ್ಬೋದು. ಅಮೌಂಟ್ ಏನಾದರೂ ವಾಪಸ್ ಮಾಡಿದ್ದಾರೆ ಅವರು? 8,40,000 ಸರ್. ಯಾವತ್ತು ಪೊಲೀಸ್ ಸ್ಟೇಷನಲ್ಲಿ ಹೋಗ್ತಾರೆ, ಕಾಂಪ್ರಮೈಸ್ ಮಾಡಿ ಸ್ವಲ್ಪ ದುಡ್ಡು ತಗೊಂಡು ಕೊಟ್ಬಿಡ್ತಾರೆ. ಅದರಲ್ಲಿ ಪೊಲೀಸ್ಗೆ ಸ್ವಲ್ಪ ಖರ್ಚು ಮಾಡಬೇಕಾಗಿತ್ತು. ಹಂಗೆ ಹಿಂಗೆ ಇದುವರೆಗೆ ಸರ್ 8,40,000 ನಮ್ಗೆ ಬಂದಿದೆ ಸರ್. ಬಾಕಿ ಇನ್ನೂ 20 lakh ಸಮಥಿಂಗ್ ಅವ್ರ ಪ್ರಕಾರ ಅವರೇ ಸರ್ 28 lakh ನಾನು ತಗೊಂಡಿದ್ದು. ಅವರು ಪೊಲೀಸ್ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಸರ್. ಪ್ರೆಸ್ಸಲ್ಲಿ ನಾನು ಕಾಪಿ ಕೊಟ್ಟಿದ್ದು, FMD SP ಆಫೀಸಲ್ಲಿ ಒಪ್ಕೊಂಡಿದ್ದು, ಸೈನ್ ಹಾಕಿ ಕೊಟ್ಟಿದ್ದಾರೆ, 3 ಚೆಕ್ ಕೊಟ್ಟಿದ್ದಾರೆ ಅಮೌಂಟಿಗೆ. ಇದುವರೆಗೆ ಸರ್ 8,40,000 ಸಮಥಿಂಗ್ ಬಂದಿದೆ ಸರ್. ನ್ಯಾಯ ಸಿಕ್ಕವರೆಗೂ ನಾನು ಊಟ ತಿನ್ನಲ್ಲ ಅಂತ ನಾನು ಪಿಟಿಷನ್ ಕೊಟ್ಟಿದ್ದೆ ಸರ್. ಸೆಕೆಂಡ್ ಹಿಂಗೆ ಯಾಕೆ ಬಂದಿದ್ದಂದ್ರೆ, ನಾನು ಸರ್ ಇಂಡಿಯಾ ಕೂಡ ಸುತ್ತಾಡ್ತೀನಿ, ಪ್ರೆಸ್ಗೆ ಎಷ್ಟು ಪವರ್ ಇದೆ ಅಂತ ನಮ್ಗೆ ಗೊತ್ತು ಸರ್. ಕೊಟ್ಟಿಲ್ಲ ಸರ್. ಯಾವತ್ತು ಹೋಗ್ತೀನಿ ನಮ್ಮ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ಬಿಟ್ಟು 1 ಲಕ್ಷ 2 ಲಕ್ಷ ಕೈಲಿ ಕೊಡ್ತಾರೆ, ಹೋಗಪ್ಪ ಅಂತ ಕಳಿಸ್ಬಿಡ್ತಾರೆ ಸರ್. ಆಮೇಲೆ ನೋಡಿ ಇದುವರೆಗೆ ಒಂದು FIR ಮಾಡಿಲ್ಲ ಸರ್. ಒಂದು CSR ಕೊಟ್ಟಿದ್ದೀನಿ ಸರ್. ಏಜ್ ಹೇಗೋಗಿ ಸರ್, ನಾನು 30 years ಅಂದರೆ BSF ಕೆಲಸ ಮಾಡಿದ್ದು ಸರ್. 87ನಲ್ಲಿ ಜಾಯಿನ್ ಮಾಡಿದ್ದು, 6ನಲ್ಲಿ ರಿಟೈರ್ಮೆಂಟ್ ಬಂದಿದ್ದು ಸರ್. ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಕಾಲೇಜಿಂದು ILT ಮಿಲಿಟೆನ್ಸ್ ಏರಿಯಾನೇ ಕೆಲಸ ಮಾಡಿ ಸರ್. ನನಗೆ SPGಯಲ್ಲಿ ಕೆಲಸ ಸ್ಪೆಷಲ್ ಸ್ಪೋರ್ಟ್ಸಲ್ಲಿ ಕೆಲಸ ಮಾಡಿ. ಅದಕ್ಕೆ ಟೋಟಲ್ ಒಂದು ನಕ್ಸಲ್ ಏರಿಯಾ, ಮಿಲಿಟೆನ್ಸಿ ಏರಿಯಲ್ಲಿ ಕೆಲಸ ಮಾಡಿದ್ದು. ಪೀಸ್ಫುಲ್ ಏರಿಯಲ್ಲಿ ಇವರಿಗೆ ನಾನು ಕೆಲಸ ಮಾಡಿಲ್ಲ. ಇವ್ರ ಕಡೆಯಿಂದ ನಮ್ಗೆ 100 ಜನಕ್ಕೆ ಒಳ್ಳೇದಾಗುತ್ತೆ. ನೀವೇ ಸರ್, ನಿಮ್ಮ ನಮ್ಮಿಂದ ಬಂದಿದ್ದೀವಿ ಸರ್.